ಆತ ಸರ್ಕಾರಿ ನೌಕರ, ಹೆಂಡತಿ, ಇಬ್ಬರು ಹೆಣ್ಣು ಮಕ್ಕಳನ್ನ ಹೊಂದಿದ್ದ ಸುಂದರವಾದ ಸಂಸಾರ ಆತನದ್ದು. ಹೀಗಿದ್ರೂ ಕಳೆದ 1 ವರ್ಷದ ಹಿಂದೆ ಕೆಲಸಕ್ಕೆಂದು ಹೋದವರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆದರೆ ಆತನಿಗಾಗಿ ಹೆಂಡತಿ ಮಕ್ಕಳ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹೆಂಡತಿ ಮಕ್ಕಳನ್ನ ಬಿಟ್ಟು ಆರೈ ನಾಪತ್ತೆ. ಕೆಲಸಕ್ಕೋಗಿ ಬರ್ತೀನಿ ಅಂತ ಬಾರದ ಗಂಡ, ಪತಿಯ ಫೋಟೋ ಹಿಡಿದು ಪತ್ನಿ ಕಣ್ಣೀರು. ಕಳೆದೊಂದು ವರ್ಷದಿಂದ ಸುಳಿವೇ ಇಲ್ಲ. ಹೀಗೆ ತನ್ನ ಗಂಡನ ಫೋಟೋ ಹಿಡಿದು ಕಣ್ಣೀರು ಹಾಕ್ತಾರೋ ಮಹಿಳೆ. ನಿಗೂಢವಾಗಿ ನಾಪತ್ತೆಯಾಗಿರುವ ನನ್ನ ಗಂಡನನ್ನ ಹುಡುಕಿ ಕೊಡಿ ಅಂಥೇಳಿ ದಾಖಲೆ ಹಿಡಿದು ಅಲೆದಾಡ್ತಾ ಇರುವ ಮಹಿಳೆ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕ ವೆಂಕಟರಮಣ ಕಳೆದ 1.25 ವರ್ಷದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. 2024ರ ಫೆಬ್ರವರಿ 15ರಂದು ಎಂದಿನಂತೆ ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು 1 ವರ್ಷ ಕಳೆದ್ರೂ ವಾಪಸ್ಸಾಗಿಲ್ಲ. ಆತನಿಗಾಗಿ ವೆಂಕಟರಮಣ ಹೆಂಡತಿ ಮತ್ತು ಮಕ್ಕಳು ಅಲೆದಾಡ್ತಿದ್ದಾರೆ. ಗಂಡನಿಗಾಗಿ ಹುಡುಕಾಟ ನಡೆಸ್ತಿದ್ದಾರೆ. ಆದರೆ ಆತನ ಸುಳಿವೇ ಪತ್ತೆಯಾಗ್ತಿಲ್ಲ. ಕೋಲಾರ ನಗರದ ಪಾಲಸಂದ್ರ ಬಡಾವಣೆಯಲ್ಲಿ ತನ್ನ ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದ ವೆಂಕಟರಮಣ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಈ ಕುರಿತು ವೆಂಕಟರಮಣ ಪತ್ನಿ ಅರುಣಾ ಕೋಲಾರ ನಗರದ ಗಲ್ಪೇಟೆಯ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಯಾವುದೇ ಪ್ರಯೋಜನವಾಗದೆ ಹೋದಾಗ ಹೈಕೋರ್ಟ್ನಲ್ಲಿ ಹೆವಿಯಸ್ ಕಾರ್ಪಸ್ ಮೊರೆ ಹೋದ್ರು. ಯಾವುದೇ ಪ್ರಯೋಜನವಾಗಿಲ್ಲ. 1 ವರ್ಷ ಕಳೆದರೂ ವೆಂಕಟರಮಣನ ಕುರಿತು ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಆತನನ್ನೇ ನಂಬಿದಂತಹ ಕುಟುಂಬ ಇವತ್ತು ಆತನಿಲ್ಲದೆ ಕಣ್ಣೀರಿಡ್ತಾ ಇದೆ. ಸರ್, ಜನವರಿಯಲ್ಲಿ ಮನೆ ಬಿಟ್ಟು ಹೋಗಿದ್ರು ಸರ್. ಡ್ಯೂಟಿಗೆ ಹೋದವರು ಹೋಗ್ತೀನಿ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೋಗಿದ್ರು ಸರ್. ಮತ್ತು ಒಂದು 8 ದಿವಸ ಬಿಟ್ಕೊಂಡು ಮತ್ತೆ ಬಂದರು ಸರ್. ಮತ್ತು ಫೆಬ್ರವರಿ 15ಕ್ಕೆ ಮನೆ ಬಿಟ್ಟು ಹೋದವರು. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್ ನಾನು. ಇದುವರೆಗೂ ನಮ್ಗೆ ಯಾವುದೇ ಕಾರಣಕ್ಕೂ ಮಾಹಿತಿ ಕೊಟ್ಟಿಲ್ಲ ಸರ್. ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ಸರ್. ಪೊಲೀಸ್ನವರು ಒಂದ್ಸರಿ ಕೇಳಿದ್ದಕ್ಕೆ ಅವ್ರಿಗೆ ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನಮ್ಮ ಜೊತೆ ಅಂದಿದ್ರು ಸರ್. ಕಷ್ಟ ಆಗಿದೆ ಸರ್ ನಮಗೂ ಜೀವನ ಮಾಡ್ಸೋಕ್ಕೆ. ಅವ್ರಿಬ್ಬರಿಗೂ ಎಜುಕೇಷನ್ ಕೊಡಿಸ್ಬೇಕಲ್ಲ ಸರ್. ಕಷ್ಟ ಆಗ್ತಾಯಿದೆ. ಇಲ್ಲಿ ಬಾಡಿಗೆ ನಮ್ಗೆ ಕಾನೂನು ಪ್ರಕಾರ ಏನು ಕೊಡಬೇಕು ನಮ್ಗೆ ಕೊಟ್ಬಿಡ್ಲಿ ಸರ್. ನಮ್ಮ ಪಾಡ್ ನಾವು ಬದುಕೊಂತೀವಿ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಮ್ಮ ಮನೆಯವರು ಸರ್. ಇನ್ನು 2006ರಲ್ಲಿ ಕೋಲಾರ ತಾಲೂಕಿನ ಮಣಿಘಟ್ಟ ಮೂಲದ ಅರುಣಾ ಅವರನ್ನ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದ ವೆಂಕಟರಮಣ ಅವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಇದಾದ ನಂತರ ಸಂಸಾರ ಚೆನ್ನಾಗಿಯೇ ಇತ್ತು. 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಹೀಗಿರುವಾಗಲೇ ವೆಂಕಟರಮಣ ಪರಸ್ತ್ರೀ ಸಂಘ ಕೂಡ ಮಾಡ್ತಿದ್ದ. ಈ ವಿಚಾರವಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗಿದೆ. ಇದಾದ ನಂತರ ವೆಂಕಟರಮಣ ಮನೆಗೆ ಬಾರದೆ ತಿರುಮಲ ತಿರುಪತಿಗೆ ಹೋಗಿ 20 ದಿನ ಅಲ್ಲೇ ಇದ್ಬಿಡ್ತಿದ್ದ. ಹಲವು ಬಾರಿ ಹೋದವನನ್ನ ಕರೆದುಕೊಂಡು ಬರಲಾಗ್ತಿತ್ತು. ಆದರೆ ಕಳೆದ 2024ರ ಫೆಬ್ರವರಿ ತಿಂಗಳಲ್ಲಿ ಹೋದವನು ಸದ್ಯ ಎಲ್ಲಿಯೂ ಕೂಡ ಪತ್ತೆಯಾಗ್ತಿಲ್ಲ. ಕೊನೆ ಪಕ್ಷ ಜೀವಂತವಾಗಿದ್ದಾನೋ ಇಲ್ವೋ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಸದ್ಯ ಗಂಡನನ್ನ ಹುಡುಕಿ ಕೊಡಿ ಅಂತ ಹೇಳಿ ಹೆಂಡತಿ, ತಂದೆಯನ್ನ ಹುಡುಕಿ ಕೊಡಿ ಅಂತ ಹೇಳಿ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಮಿಸ್ಸಿಂಗ್ ಆಗಿ ಸುಮಾರು ನಿನ್ನೆ ಫೆಬ್ರವರಿ 15ಕ್ಕೆ 1 ವರ್ಷ ಆಯಿತು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಪೊಲೀಸ್ನವರು ಸರ್ಚ್ ಮಾಡಿದ್ದಾರೆ. ಮತ್ತು ಇದು ಸರ್ಚ್ ಸರಿಯಾಗಿ ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿ ಆಮೇಲೆ ನಾವು ಸರ್ಚ್ ಮಾಡಿದ್ರು. ಮತ್ತು ಕೋರ್ಟಿಂದ ಇದು ಬೇಗನೆ ಹುಡುಕಿ ಕೊಡಬೇಕು ಅಂತೇಳಿ ಆದೇಶನೂ ಮಾಡಿದ್ದಾರೆ. ನಾವು ಆದಷ್ಟು ಎಲ್ಲೆಲ್ಲ ಹುಡುಕಬೇಕೋ ಅಲ್ಲೆಲ್ಲ ಹುಡುಕಿದ್ದೀವಿ. ಅವ್ರ ಊರಿಗೆ ಸಮೇತನೂ ಪೊಲೀಸರು ಸಮೇತ ಕರ್ಕೊಂಡೋಗಿ ಎಲ್ಲ ಸರ್ಚು ಮಾಡಿಸಿದ್ದೀವಿ. ಸಿಕ್ಕಿಲ್ಲ. ಜೀವಂತವಾಗಿದ್ದಾರೆ ಸರ್. ಇದು ಸುಮಾರು ಇವರು ಮದುವೆ ಆದಾಗಿಂದನೂ ಇದೇ ಟಾರ್ಚರ್ ಸರ್. ಬರೋದು ಹೋಗೋದು ಇದೇ ಮಾಡ್ತಾಯಿದ್ದ. ಯಾವಾಗ ಹೋಗ್ಬೇಕಾದ್ರೂ ತೃಪ್ತಿಗೆ ಹೋಗಿ ಸುಮಾರು ಸಲ ಬಸ್ ಚಾರ್ಜ್ ಇಲ್ಲ ಅಂತ ಫೋನ್ ಮಾಡೋದು. ಒಟ್ನಲ್ಲಿ ಕೈಯಲ್ಲಿ ಒಳ್ಳೆ ಕೆಲಸ, ಕೈತುಂಬ ಸಂಬಳ, ಪುಟ್ಟದೊಂದು ಸಂಸಾರ, ನೆಮ್ಮದಿಯ ಜೀವನವನ್ನು ಬಿಟ್ಟು ಅಲೆಮಾರಿಯಂತೆ ತಲೆಯನ್ನ ಮರೆಸಿಕೊಂಡು ಅಲಿತಾ ಇರುವಂತಹ ಕಂದಾಯ ನಿರೀಕ್ಷಕನಿಗಾಗಿ ಆತನ ಕುಟುಂಬ ಹುಡುಕಾಡ್ತಾ ಇದೆ. ಸದ್ಯ ಪೊಲೀಸರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಆತನನ್ನ ಹುಡುಕಿ ತರುವ ಕೆಲಸ ಮಾಡಬೇಕಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.